ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಷ್ಟು ವರ್ಷ ಆದ್ಮೇಲೆ ಊರ ಜಾತ್ರೆ ನಡೀತಾ ಐತೆ. ನಮ್ಮೂರು ದೇವಿಗೆ ಸಾಕ್ಷಾತ್ ದೇವಿ ವಂಶನೆ ಬಂದು ಪೂಜೆ ಮಾಡೋ ತರ ಆಗಿದೆ. ಇನ್ನು ನಮ್ಮೂರಿಗೆ ಹಣ್ಣಿನ ಕಲ್ಕಲ್ ತೊಲಗುತ್ತೆ. ಈ ಗಳಿಗೆಗೋಸ್ಕರ ಎಷ್ಟು ವರ್ಷ ಕಾದಿದ್ವಿ ಶಿವದಾಸ. ನೀನು ಹೇಳ್ತಿದ್ದ ಮಾತು ನಿಜ ಆಯ್ತು. ನಮ್ನೆಲ್ಲ ಕಾಪಾಡೋದಕ್ಕೆ ಕಂಟಿನ್ಯೂ ದೇವರಾಗಿ ಬಂದಾಯ್ತು. ಇಷ್ಟು ವರ್ಷ ಆದ್ಮೇಲೆ ಊರ್ ಹಬ್ಬ ನಡೀತಿದ್ಯಂತಲ್ಲ, ನಿಮ್ಗೆಲ್ಲ ಹೇಗ್ ಅನ್ಸ್ತಿದೆ? ನಾನು ಬದುಕಿದ್ಕು ಸಾರ್ಥಕ ಆಯ್ತು ಅಂತ ಅನ್ನಿಸ್ತದ ಕಣವ. ನಮ್ ಕಂಟಿ ಇದ್ಮ್ಯಾಕೆ ನೋ ಪಿಯರ್. ಇನ್ ಸ್ವಲ್ಪ ಹೊತ್ನಾಗ ಗಂಟೆ ಹೊಡೆದು ದೊಡ್ಡದಾಗ ಸೂಚನೆ ಕೊಡ್ತಾನೆ. ಇನ್ ಮ್ಯಾಕ್ ಇದು ಸಿಡ್ಲೂರಲ್ಲ, ಕಂಟಿ ಇವರು. ಅದಕ್ಕೆ ಕಣಪ್ಪಯ್ಯ ಈ ನನ್ನ ಮಗನ ಮುಗಿಸ್ಬೋಣ ಅಂತ ಹೇಳಿದ್ದು. ಇದು ಕಂಟಿ ಊರಾದ್ರೆ ನಾವೇನು ಭಿಕ್ಷೆ ಬೇಡದಕ್ಕ ಇದ್ದೀವಿ. ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊತಾ ಇದೀಯಾ? ಆ ಕಂಟಿ ಏನೋ ವಾಪಸ್ ಬರೋಕ್ಕಿಲ್ಲ, ಗಂಟೆ ಶಬ್ದ ಕೇಳಿಸಲ್ಲ. ಏನಾರ ಮಾತಾಡ್ಕೊಳ್ಳಿ, ಬಿಟ್ಟಾಕು. ಶಿವಯ್ಯ, ಏನಿದು? ಇಷ್ಟ ದಿನ ಒಳ್ಳೇದಾಗತ್ತೆ, ಹಬ್ಬ ಆಗತ್ತೆ ಅಂತ ಕುಣಿತಾ ಇದ್ರಿ, ಇವತ್ತು ಒಳ್ಳೇದಾಗ್ತಿದೆ ಅಲ್ವಾ? ಯಾಕೆ ಬೇಜಾರಲ್ಲಿದ್ದೀರಾ? ಯಾಕ್ಲಾ ಹುಚ್ಚಪ್ಪ, ಇಷ್ಟು ದಿವಸ ಹಿಡಿದಿದ್ದು ಹುಚ್ಚು ಈಗ ಬಿಡ್ತಾ ಹೆಂಗ್ ಕತೆ? ಶಿವದಾಸ, ಏನಾದ್ರು ಮಾತಾಡು. ನೀನು ಈ ಥರ ಸುಮ್ಮನೆ ನಿಂತಿದ್ರೆ ನಂಗೆ ಭಯ ಆಗತ್ತೆ. ಬಾಯಿ ಕಟ್ಟಾಕಿ ಮಾತಾಡು ಅಂದ್ರೆ ಏನು ಮಾತಾಡ್ಲಿ ಗಂಗಾಧರಪ್ಪ? ಅಂತದೇನಾಯ್ತು ಶಿವಯ್ಯ? ದೊಡ್ಡ ತಾಯಿ ಇಲ್ದೆ ಚಿಕ್ಕ ತಾಯಿನ ಮುಗ್ಸಕ್ ನೋಡ್ತಾ ಇದ್ದಾರೆ. ಮಾತಾಡೋದಕ್ಕೆ ನಾಲ್ಗೇನೆ ಹೊರಡ್ತಾ ಇಲ್ಲ ಮಗ. ಶಿವಯ್ಯ, ನಿನ್ನ ಬಾಯಲ್ಲಿ ಬರೋ ಮಾತು ನಿಜ ಆಗತ್ತೆ. ಅಂಥದ್ದು ಏನು ಸೂಚನೆ ಸಿಕ್ಕಿದೆ ಶಿವಯ್ಯ? ಸೂಚನೆನ ತಿಳಿಸೋ ಮೊದಲು ಈ ಊರಿಗೆ ಹೇಗ್ ಸೂತ್ಕ ಅಂಟ್ಕೊಂತು ಅನ್ನೋದನ್ನ ಹೇಳ್ಬೇಕು. ನನ್ನ ಎದೆಯಲ್ಲಿ ಹುದುಗಿದ್ದ ಬೆಂಕಿನ ಆಚೆ ಹಾಕ್ಬೇಕು. ಏನ ಈ ಊರಿಗೂ ಒಂದ್ ಕತೆ ಇದೆಯಾ? ಬರೀ ಕಥೆ ಅಲ್ಲ, ವ್ಯಥೆ. ಅಮೃತ ತುಂಬದಂತ ಊರಿಗೆ ಕಾಳಿಂಗ ಸರ್ಪದ ವಿಷ ಬೆರೆತ ಕಥೆ. ಕಾದವಳು ಮರೆಯಾದ ಕಥೆ. ಕೊಂದವನು ಕಾವಲಾಗ್ತೀನಿ ಅಂದ ಕಥೆ. ನಗನಗತಾ ಇದ್ದವರು ಕಣ್ಣೀರು ಸುರಿಸಿದ ಕಥೆ. ಒಟ್ಟಿನಲ್ಲಿ ಈ ಊರಿನ ಕಥೆನೇ ಘನ ಘೋರವಾದ ಕಥೆ. ಏನ್ ಕತೆ ಶಿವಯ್ಯ? ಹೇಳಿ, ನಾವು ತಿಳ್ಕೊತೀವಿ. ಈಗಲೂ ನಾನು ಹೇಳಲಿಲ್ಲ ಅಂದ್ರೆ ತಾಯಿ ನಂಬದವರಿಗೆ ಅಪಚಾರ ಆಗತ್ತೆ. ತಾಯಿ ನಂಬದವರಿಗೆ ಮಾಡೋ ದ್ರೋಹ ಆಗತ್ತೆ. ಹೇಳ್ತೀನವಾ? ಹೇಳ್ತೀನಿ.
ಕಟುಕ ಕರುಣೆ ವೇಷ ಧರಿಸಿ ಈ ಊರನ್ನ ಹೇಗೆ ಮಸಣ ಮಾಡ್ದ ಅನ್ನೋದನ್ನ ಹೇಳ್ತೀನಿ. ಅಯ್ಯೋ ಚಿಕ್ಕನ ಮಗನೇ, ಬುಟ್ಲ ರಾಜ. ಕಂಟಿ ಸಾಯ್ತಿದ್ದಂಗೆ ಇವರು ಸಾಯ್ತಾರೆ. ಅಲ್ಲ, ಇವ್ರಿಗೇನು ಕತೆ ಕೇಳ್ಬಿಟ್ರೆ ಊರು ಉದ್ಧಾರ ಮಾಡ್ಬಿಡ್ತೀವಿ ಅಂತ ನಮ್ಮ ವಿರುದ್ಧ ನಿಂತ್ಕೊಂಡ್ಬಿಡ್ತಾರ? ಹೆಂಗೂ ಸಾಯ್ತಾರೆ, ಕತೆ ಕೇಳ್ಬಿಟ್ಟೆ ಸಾಯ್ಲಿ ಬಿಡು. ಊರ ಹೆಸರು ಸಿಡಿಲೂರು ಅಂತ ಇದ್ರೂ ಕೂಡ ಊರನ್ನ ಕಾಯ್ತಿದ್ದ ತಾಯಂದಿರು ಮಾತ್ರ ಸಿಡಿಲು ಮಿಂಚಿನಷ್ಟೇ ಪ್ರಕಾಶಮಾನವಾದ ಶಕ್ತಿ ಇದ್ದವರು. ಈ ಊರಲ್ಲಿ ಇಬ್ರು ಜೀವದ ಗೆಳತಿಯರಿದ್ರು. ಒಬ್ಬಳ ಹೆಸರು ದೇವಿ ಆದ್ರೆ ಇನ್ನೊಬ್ಬಳ ಹೆಸರು ಮಂಗಳಮ್ಮ. ಅದರಲ್ಲಿ ದೇವಿ ಅನ್ನೋ ಗೆಳತಿಗೆ ಗುಡಿ ನೋಡ್ಕೊಳ್ಳೋದೇ ಜವಾಬ್ದಾರಿ. ಮಂಗಳಮ್ಮನಿಗೆ ದೇವಿಗೆ ಒತ್ತಾಸೆಯಾಗಿರೋದೇ ಕಾಯಕ. ಗುಡಿ ನೋಡ್ಕೊಳ್ತಿದ್ದ ದೇವಿ ಮೇಲೆ ಊರ ಹಬ್ಬದ ಸಮಯದಲ್ಲಿ ಸಾಕ್ಷಾತ್ ದೇವಿನೇ ಬಂದು ಊರಲ್ಲಾಗೋ ಕೆಟ್ಟದ್ದು ಒಳ್ಳೇದನ್ನ ದೇವಿ ಬಾಯಲ್ಲಿ ನುಡಿಸ್ತಿದ್ಲು.